ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾರ್ ತಾತ? ಅಲ್ಲಿ ನೋಡು, ಅವನು ಅಲ್ಲೇ ಇದ್ದಾನೆ. ಹಿಂದಿನ ಬಾಗ್ಲಿಂದ ಮತ್ತೆ ಬಂದಿದ್ದಾನೆ. ಹೋಗು, ಕಳಿಸ್ಬಿಡು ಕಳಿಸ್ಬಿಡು ಕಳಿಸ್ಬಿಡು, ಅವನನ್ನ ಕಳಿಸು ಕಳಿಸು ಕಳಿಸು. ಸಂಪದ, ಯಾರಾದ್ರೂ ಬಂದಿದ್ರ? ಇಲ್ಲಮ್ಮ. ಮತ್ ನೀನ್ ಯಾಕೆ ಬೇವರ್ತಿದ್ಯಾ? ಇದ ತಾತ ಕಿರ್ಚಿದಕ್ಕೆ ಭಯ ಆಯ್ತು. ಯಾಕೆ ಕಿರ್ಚಿದ್ರಮ್ಮ? ನನಗೂ ಅರ್ಥ ಆಗ್ತಿಲ್ಲ ಯಾಕೆ ಹಾಕಿ ಕೂಕೊಂಡ್ರು ಅಂತ. ತಪ್ಪು ಮಾಡಬೇಡಿ. ಹೊರಗಡೆ ಯಾರೂ ಇಲ್ಲ ತಾತ. ಅವನು ಹೊರಟೋಗಿದ್ದಾನಮ್ಮ. ಅಲ್ಲಿ ಸಂಪದ ಮಾತ್ರನೇ ಇರೋದು ತಾತ. ಅದೇ ತಪ್ಪು ನಡೀತಿದೆ, ಮತ್ತೆ ಅದೇ ತಪ್ಪು ನಡೀತಿದೆ. ಅವನು ಕಳಿಸ್ಬಿಡು, ಅವನು ತಕ್ಷಣ ಕಳಿಸ್ಬಿಡು. ಅವರು ತಪ್ಪು ಮಾಡ್ತಿದ್ದಾರೆ, ಅವರು ತಪ್ಪು ಮಾಡ್ತಿದ್ದಾರೆ. ಕೂತ್ಕೊಳ್ಳಿ ತಾತ. ಮತ್ತೆ ತಪ್ಪು ಮಾಡ್ತಿದ್ದಾರೆ, ಅದೇ ತಪ್ಪು ಮಾಡ್ತಿದ್ದಾರೆ. ನೀವು ನಡೆದು ಹೋದ ಘಟನೆ ಬಗ್ಗೆನೇ ಯೋಚನೆ ಮಾಡ್ತಿರ್ಬೇಡಿ ತಾತ. ನನ್ನ ಜೀವನದಲ್ಲಿ ಏನೇನೋ ಆಗೋಯ್ತು. ಇದೇ ನನ್ನ ಹಣೆ ಬರಹ ಅಂತ ಕಾಣುತ್ತೆ. ಅಮ್ಮ, ನಿಮ್ಮಂಥ ಒಳ್ಳೆ ವ್ಯಕ್ತಿಗಳು ಈ ರೀತಿ ನೋವು ಪಡಬಾರ್ದು ತಾತ. ನಾವ್ ಹೆತ್ತ ಮಕ್ಕಳೇ ತಪ್ಪು ಮಾಡಿದಾಗ ಯಾರಾದ್ರೂ ಪರ ವಹಿಸ್ಕೊಂಡೇ ಬರ್ತಾರೆ. ಆದ್ರೆ ನೀವು ಮಾತ್ರ ಅದನ್ನ ತಪ್ಪು ಅಂತಾನೆ ಹೇಳಿದ್ರಿ. ನನ್ನನ್ನ ಸ್ವಂತ ಮೊಮ್ಮಗಳಾಗಿ ನೋಡ್ಕೊಂಡ್ರಿ, ನನ್ನ ಪರ ವಹಿಸ್ಕೊಂಡ್ರಿ. ನಿಮ್ಮನ್ನ ಮೊದಲಿನ ಮನುಷ್ಯನ ಹಾಗೆ ನೋಡ್ಬೇಕು ಅನಿಸ್ತಿದೆ ತಾತ. ಏನೂ ಯೋಚನೆ ಮಾಡ್ದೆ ನಿದ್ರೆ ಮಾಡಿ ತಾತ. ಮಲ್ಕೊಳ್ಳಿ ತಾತ. ಮತ್ತೆ ತಪ್ಪು ಮಲ್ಕೊಳ್ಳಿ ತಾತ, ಮಾಡ್ತಿದ್ದಾರಮ್ಮ. ಪ್ಲೀಸ್ ಮಲ್ಕೊಳ್ಳಿ. ನೀನು ಒಬ್ಬ ಕಳ್ಳನ್ ಹಿಡಿಯೋದಕ್ಕೆ ಓಡ್ಕೊಂಡ್ ಬಂದೆ, ಆದ್ರೆ ಅಲ್ಲಿ ಎಷ್ಟು ರಾಸ್ಕಲ್ಸ್ ಇದ್ರು ಅಂತ ನೀನೇ ನೋಡಿದ್ಯಲ್ಲ. ಹೌದು, ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಿನಗೆ ತೊಂದರೆ ಕೊಟ್ಟೆ ಅಲ್ವಾ? ಸಾರಿ. ಬಾ. ಕಲ್ಯಾಣಿ, ಹೇ ನೀನಾ? ಅವಾಗ್ಲೇ ಗೋಡೆ ಹಾರಿದ್ ನೀನೇ ಅಲ್ವಾ? ಇಲ್ಲಿದ್ದೀನಿ ಅಂದ್ರೆ ನಂಬೋದು, ಆದ್ರೆ ನನ್ನನ್ನೇ ಕಳ್ಳ ಅಂದ್ರೆ ಮಾತ್ರ ನನ್ನ ಕೈಯಲ್ಲಿ ನಂಬೋದಕ್ಕಾಗ್ತಿಲ್ಲ. ಏಯ್, ಲಾಜಿಕ್ ಎಲ್ಲ ಮಾತಾಡ್ಬೇಡ. ನಾನ್ ನಿನ್ನ ನೋಡ್ದೆ. ಸಿದ್ದು ನೋಡಿ ಕಳ್ಳ ಅಂತಿದ್ಯಲ್ಲ ಕಲ್ಯಾಣಿ. ಹಿಡ್ಕೊಳ್ಳೋಷ್ಟ್ರಲ್ಲಿ ತಪ್ಪಿಸ್ಕೊಂಡ್ಬಿಟ್ಟ. ಹಲೋ, ಎಲ್ಲಿ ಇಟ್ಕೊಂಡೆ? ಯಾರನ್ನ ಇಟ್ಕೊಂಡೆ? ಹೀಗ್ಯಾಕೆ ಮಾತಾಡ್ತಾ ಇದ್ದಾಳೆ ಶೌರ್ಯ? ನಿನ್ ಮಾತ್ ಬದಲಾಯಿಸಿದ್ರು ನಿನ್ ಡ್ರೆಸ್ ಬದಲಾಯಿಸೋಕ್ಕಾಗಲ್ಲ ಅಲ್ವಾ? ನಿನ್ ಜರ್ಕಿನ್ನ ನನ್ ಕಣ್ಣಾರೆ ನೋಡಿದೀನಿ. ಅಯ್ಯೋ, ಜರ್ಕಿನ್ ನೋಡಿ ಸಿದ್ದುನೇ ಕಳ್ಳ ಅಂತಿದ್ಯಾ? ನೋಡು ಕಲ್ಯಾಣಿ, ಈ ಥರ ಜರ್ಕಿನ್ಗಳು ಈ ಊರಲ್ಲಿ ಎಷ್ಟೋ ಜನರ ಹತ್ರ ಇರುತ್ತೆ. ಹಾ, ಎಸ್ಪೆಷಲಿ ಚಾಂದ್ ಭಾಷಾ ನಮ್ಮೂರಲ್ಲಿ ಜರ್ಕಿನ್ ಶಾಪ್ನ ದೊಡ್ಡದಾಗಿ ಇಟ್ಟಿದ್ದಾನೆ. ನೀನೇನ್ ಶೌರ್ಯ ಬನ್ಯಾನಲ್ಲಿ ಬಂದಿದ್ಯಾ? ಯಾವುದೋ ಬ್ಯೂಟಿಫುಲ್ ಪ್ಲೇಸಿಗೆ ಹೋಗ್ತೀನಿ ಅಂತ ಹೇಳಿ ಇಲ್ಲಿಗೆ ಬಂದಿದ್ಯಲ್ಲ ಬ್ರೋ? ಓಹ್ ಅದಾ, ಮನೇಲಿ ಅಮ್ಮ ಗೊತ್ತಾಗಬಾರ್ದು ಅಂತ ನಿಜಾನ ಹೇಳಲಿಲ್ಲ. ತಾತನ ಮನೆಗೆ
ಅನುಪಮಾಮ ಕಲ್ಯಾಣಿನ ಕರ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಸಹಾಯ ಆಗತ್ತೆ. ಅವಳ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ಸಂಪದಾನು ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ಆಲ್ ರೈಟ್ ಶೌರ್ಯ. ಮನೇಲಿ ಯಾರಿಗೂ ಹೇಳ್ಬೇಡ. ಖಂಡಿತ ಹೇಳಲ್ಲ. ಹೌದು, ನೀನೆಲ್ಲಿಗೆ ಹೊರಟಿದ್ಯಾ? ಲಗೇಜ್ ಬ್ಯಾಗ್ ಕೂಡ ಇದೆ. ಆ್ಯಕ್ಚುಲ್ ಆಗಿ ಫ್ರೆಂಡ್ ಬರ್ತಡೇ ಇದೆ, 4 ದಿನ ಇದ್ದು ಬರೋಣ ಅಂತ ಹೊರಟೆ. ನಂಬೋದಾ? ಬೇಕು ಅಂದ್ರೆ ನೀನು ಕೂಡ ಬಾ, ಪಾರ್ಟಿ ಮಾಡೋಣ. ಒಂದಲ್ಲ ಒಂದಿನ ಖಂಡಿತ ಪಾರ್ಟಿ ಮಾಡೋಣ ಸಿದ್ಧಾರ್ಥ್. ಆ ದಿನನೂ ಹತ್ರದಲ್ಲೇ ಇದೆ. ಸಂತೋಷ. ಬಾಯ್ ಬ್ರೋ. ನಡಿ. ಎಲ್ಲಿಗೆ ಹೋಗಿದೆ ಕಲ್ಯಾಣಿ? ಶೌರ್ಯ ಇದ್ದಿದ್ದಕ್ಕೆ ಸರಿ ಹೋಯ್ತು. ಈ ಹೊತ್ತಲ್ಲಿ ನಾನು ನಿನ್ನ ಎಲ್ಲಿಂದ ಹುಡುಕ್ಬೇಕಾಗಿತ್ತು ಹೇಳು? ಶೌರ್ಯನ್ ಶರ್ಟ್ ಯಾಕೆ ಹಾಕೊಂಡಿದ್ಯಾ? ಏನ್ ನಡೀತು? ಈ ಮಹಾನುಭಾವ ನನ್ನ ದುಪ್ಪಟ್ಟನ ರೌಡಿಗಳ ಕೈ ಕೊಟ್ಟು ತನ್ನ ಶರ್ಟ್ನ ನನಗ್ ತ್ಯಾಗ ಮಾಡ್ದ. ರೌಡಿಗಳ? ಅಯ್ಯೋ, ನಿನಗೇನಾಯ್ತು? ಏನಾಗಿಲ್ಲ ತಾನೆ? ಹೇಳು ಕಲ್ಯಾಣಿ, ಏನೂ ಆಗಿಲ್ಲ ತಾನೆ? ಅಮ್ಮ, ಕಲ್ಯಾಣಿ ಸೇಫ್. ಯಾರೋ ಒಬ್ಬ ಕಳ್ಳನ್ನ ಹಿಡಿಬೇಕು ಅಂತ ಕತ್ಲಲ್ಲಿ ಓಡ್ಕೊಂಡು ಹೋಗಿ ರೌಡಿಗಳ ಕೈಗೆ ಸಿಕ್ಕಾಕೊಂಡ್ಲು. ಆ ರಾಸ್ಕಲ್ ಬೇರೆ ಯಾರೂ ಅಲ್ಲ, ಸಿದ್ಧಾರ್ಥ್ ಅಂತ ಗೊತ್ತಾದ್ರೆ ಅಷ್ಟೇ ಕತೆ. ಶೌರ್ಯ ಅವರನ್ನು ಹೊಡೆದು ನನ್ನ ಸೇವ್ ಮಾಡಿ ಶರ್ಟ್ ಕೊಟ್ಟ. ದಾರಿಲಿ ಆ ಸಿದ್ದು ಕಾಣಿಸ್ದ. ಫ್ರೆಂಡ್ ಮದ್ವೆ ಅಂತ ದೊಡ್ಡ ಲಗೇಜ್ ಬ್ಯಾಗ್ ಹಾಕೊಂಡು ಓಡಾಡ್ತಿದ್ದಾನೆ. ಸರಿ ಬಿಡು, ಗಂಡು ಮಕ್ಕಳು ಎಷ್ಟೊತ್ತಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡ್ತಾರೆ. ಆದ್ರೆ ನೀನು ಹೆಣ್ಣು, ನಿನಗೇನಾದ್ರೂ ಆಗ್ಬಿಟ್ರೆ ನಾನು ಹೇಗ್ ತಡ್ಕೊಳ್ಳಿ ಹೇಳು? ನನಗ್ ಭಯ ಆಗಲ್ವಾ ಕಲ್ಯಾಣಿ? ಆಗಬಾರದೇನಾದ್ರೂ ಆಗೋಗಿದ್ದಿದ್ರೆ, ನಡಿಬಾರದೇನಾದ್ರೂ ನಡೆದು ಹೋಗಿದ್ದಿದ್ರೆ ನಿನ್ ಜೀವನ ಪೂರ್ತಿ ನೋವು ತಿಂತಿದ್ಯಲ್ಲಮ್ಮ. ನೋಡ್ ಕಲ್ಯಾಣಿ, ನೀ ನನ್ನನ್ನು ಎಷ್ಟೇ ದೂರ ಇಡಬೇಕು ಅಂತ ನೋಡಿದ್ರು ನಾನು ಮಾತ್ರ ನಿನ್ನ ಮಗಳ ಹಾಗೆ ನೋಡ್ಕೊಳ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಅಮ್ಮ, ಕಲ್ಯಾಣಿಗೆ ಏನೂ ಆಗಿಲ್ಲ ಅಲ್ವಾ? ನೀವು ಅಳಬೇಡಿ, ಒಳಗೆ ಹೋಗಿ ಮಲ್ಕೊಳ್ಳಿ. ಬಾ. ಸಂಪದ, ನೀನಿನ್ನೂ ಮಲಗಿಲ್ವಾ? ಇಲ್ಲ ರೀ, ನೀವು ಹೊರಗಡೆ ಹೋಗಿದ್ರಲ್ಲ, ಭಯದಿಂದ ನಿದ್ದೆ ಬರಲಿಲ್ಲ. ಈಗೇನಾಗಿಲ್ಲ ಬಿಡು, ಭಯ ಪಡಬೇಡ. ನಡಿ. ದೇವಸ್ಥಾನದಾಗಿತ್ತು ಈ ಮನೆ. ಅನುಪಮ ಅಮ್ಮ ಇಲ್ಲ ಅಂದ್ರೆ ನೋಡಿ ಹೇಗ್ ಪಾಳು ಬಿದ್ದಿರೋ ತರ ಆಗಿದೆ. ಅಮ್ಮ ಅವ್ರು ಇದ್ದಿದ್ರೆ ಲಕ್ಷ್ಮೀದೇವಿ ಓಡಾಡ್ತಿರೋ ಹಾಗಿತ್ತು. ಆ ಪಟ್ಟಣದ ಹುಡುಗಿ ಬಂದ್ಮೇಲಿಂದ ಅಮ್ಮ ಅವ್ರಿಗೆ ಎಷ್ಟು ಕಷ್ಟಗಳು ಬಂತು. ಅನುಪಮ ಅಮ್ಮ ಅಂದ್ರೆ ಶಿವಪಾರ್ವತಿ ಅಮ್ಮ ಅವ್ರಿಗೆ ಪ್ರಾಣ. ಹೇಗಿದಾರೋ ಏನೋ.
ಕಾಣಿಸ್ತಿಲ್ಲ. ಇಷ್ಟಕ್ಕೂ ಮನೆ ತರನೇ ಇಲ್ಲ ಇದು. ಇದು ತುಂಬಾ ಚೆನ್ನಾಗಿದೆ ಅಪ್ಪ. ಕೆಲಸದವರು ಕೆಲಸ ಚೆನ್ನಾಗಿ ಮಾಡ್ಲಿಲ್ಲ ಅಂದ್ರೆ ಮನೇಲಿರೋ ನಾವೆಲ್ಲ ನಿಮಗ್ ಕೆಲ್ಸಕ್ಕೆ ಬಾರ್ದೇ ಇರೋರು ಹಾಗೆ ಕಾಣಿಸ್ತಾ ಇದೀವಾ? ಹಾಗೆ ಕೇಳಿ ಕೆಲಸದವ್ರ ಮುಂದೆ ನಿನ್ ಮರ್ಯಾದೆನ ಕಳ್ಕೊಬೇಡ ದಮಯಂತಿ. ತುಳಸಿ ಪೂಜೆನ ಮನೆಯವ್ರು ಮಾತ್ರ ಮಾಡಬೇಕು, ಕೆಲ್ಸದವ್ರು ಮಾಡಲ್ಲ. ನಿನಗೆ ಮಾತು ಹದ್ದು ಮೀರೋದು, ಜೊತೆಗಿದ್ದವ್ರಿಗೆ ನೋವು ಮಾಡೋದು ಬಿಟ್ರೆ ಪದ್ಧತಿ ಆಚಾರಗಳು ಏನು ಗೊತ್ತಿಲ್ಲ. ಎಲ್ಲ ಗೊತ್ತಿದ್ದು ಈ ಮನೆನ ದೇವಸ್ಥಾನದ ಹಾಗೆ ಇಡೋ ಅನುಪಮ ತಪ್ಪು ಮಾಡಿ ಇವತ್ತು ಮನೆಯಿಂದ ದೂರವಾಗಿದ್ದಾಳೆ. ನಂಬಿದ ಮನುಷ್ಯರನ್ನ ಪ್ರೀತಿಸೋ ಮನ್ಸುಗಳಿಗೆ ಗಾಯ ಮಾಡಿ ಹೊರಟು ಹೋದ್ಲು. ಬಾಲಾಜಿ, ಅಮ್ಮ, ಬಣ್ಣ ಹಾಕಿರೋ ಮೊದಲನೇ ಸೀರೆನ್ ತಗೊಂಬ, ನಾನೇ ಪೂಜೆ ಮಾಡ್ತೀನಿ. ಅನುಪಮ ಇಲ್ಲ ಅಂತ ಅವಳ ಬಗ್ಗೆ ಯೋಚನೆ ಮಾಡೋರು ಇಲ್ಲಿ ಯಾರೂ ಇಲ್ಲ. ಹಾಗಂತ ಕೆಲ್ಸಗಳು ನಿಲ್ಬಾರ್ದು. ಅತ್ತೆ, ನಾನು ಹೋಗಿ ಪೂಜೆಗೆ ಬೇಕಾಗಿರೋದನ್ನೆಲ್ಲ ತಗೊಂಡ್ ಬರ್ತೀನಿ. ಅತ್ತೆ ತಗೊಳ್ಳಿ. ಪೂಜೆಗೆ ಏನ್ ಬೇಕು ಅಂತ ಗೊತ್ತಿಲ್ವ ನಿನಗೆ? ಗಂಗಾ ಜಲದಲ್ಲಿ ತುಳಸಿ ದಳ ಹಾಕಿ ಹೊಸ ಬಟ್ಟೆ ಮೇಲೆ ಹಾಕ್ಬೇಕು ಅಂತ ಗೊತ್ತಿಲ್ವ ನಿನಗೆ? ಇಷ್ಟು ವರ್ಷದಿಂದ ಈ ಮನೇಲಿದ್ಯಾ. ಅನುಪಮನ ನೋಡಿ ಏನ್ ಕಲ್ತ್ಕೊಂಡೆ ನೀನು? ನೀನು ಈ ಮನೆ ಸೊಸೆ ಅಲ್ವಾ? ಅವರನ್ನ ನೋಡಿ ಇದನ್ ಕಲಿಯೋದಕ್ಕಾಗ್ಲಿಲ್ಲ ಅತ್ತೆ. ಹಾಗೇನೆ ಕೆಲವನ್ನ ಕಲಿಬಾರ್ದು ಅಂತ ಕೂಡ ಅನ್ಕೊಂಡೆ. ಅದೇ ನಿಮಗಿಷ್ಟ ಇಲ್ಲದೆ ಇರೋದನ್ನ ಮಾಡೋದು, ನಂಬಿದವ್ರಿಗೇನೆ ಮೋಸ ಮಾಡೋದು, ಇದನ್ನೆಲ್ಲ ನಾನು ಕಲ್ತಿಲ್ಲ ಅತ್ತೆ. ಪೆದ್ದಿ ಅನ್ಕೊಂಡಿದ್ದೆ, ಆದ್ರೆ ಸರಿಯಾಗಿ ಹೇಳ್ದೆ. ಅಕ್ಕ, ನೀವು ಮಾತು ನಿಲ್ಸಿದ್ರೆ ಪೂಜೆ ಶುರು ಮಾಡ್ಬೋದು. ಪಲ್ಲವಿ, ಹೋಗಿ ಬೇಗ ಗಂಗಾ ಜಲ ತಗೊಂಡ್ ಬಾ. ತಗೊಳ್ಳಿ ಅತ್ತೆ. ಇವತ್ತಿನಿಂದ ನನ್ನ ಸ್ಥಾನಕ್ಕೆ ನೀನ್ ಬರಬೇಕು. ನನ್ನ ವಾರಸತ್ವನ ಆಚಾರನ ನೀನ್ ಮುಂದುವರಿಸಬೇಕು. ನಾನ್ ಬಣ್ಣ ಹಾಕಿದ ಮೊದಲೇ ಸೀರೆನ ಪ್ರತಿ ಶುಕ್ರವಾರ ನೀನೇ ಉಟ್ಕೊಂಡು ಪೂಜೆ ಮಾಡಬೇಕು. ನಾನ್ಯಾಕೆ ಅತ್ತೆ, ನೀವೇ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ? ಸೊಸೆ ಬರೋವರೆಗೂ ಮಾತ್ರನೇ ಅತ್ತೆಗೆ ಮನೆ ಜವಾಬ್ದಾರಿ. ಮನೆಗೆ ಲಕ್ಷ್ಮೀದೇವಿ ಆಗಿರೋ ಸೊಸೆ ಬಂದ್ಮೇಲೆ ಆಚಾರಗಳು, ಪದ್ಧತಿಗಳು ಅದನ್ನೆಲ್ಲ ಹೇಳಿ ಪ್ರೀತಿಯಿಂದ ನೋಡ್ಕೋಬೇಕೆ ಹೊರತು ಅತ್ತೆ ದಬ್ಬಾಳಿಕೆ ಮಾಡಬಾರ್ದು. ನೀನ್ ಸೊಸೆ ಮಾತ್ರ ಅಲ್ಲಮ್ಮ, ನಮ್ಮನೆ ಮಹಾಲಕ್ಷ್ಮಿ.
ಚಿನ್ನಿ, ಪೇಟೆಗೆ ಸೀರೆನ್ ಕಳಿಸಿ, ಮರಿಬೇಡ ಅಂತ ಹೇಳು ನಿನ್ ಹೆಂಡ್ತಿಗೆ. ಸರಿ ಅಮ್ಮ. ನೀನ್ ನೋಡ್ತಿದ್ಯಾ ಅಮ್ಮ, ಅನುಪಮ ನೆನ್ನೆ ರಾತ್ರಿ ನಾನು ಸ್ವಲ್ಪ ಹೊತ್ತು ಕಾಣಿಸ್ತಾ ಇದ್ದಿದ್ದಕ್ಕೆ ಎಷ್ಟು ಎಮೋಷನಲ್ ಆದ್ಲು ಅಂತ. ನಾನ್ ಕಾಣಿಸ್ಲಿಲ್ಲ ಅಂದ್ರೆ ನೀನ್ ಟೆನ್ಷನ್ ಆಗ್ತೀಯ ಅಲ್ವಾ? ಹಾಗೆ ಟೆನ್ಷನ್ ಆಗಿ ಅಳ್ತಾ ಕಣ್ಣೀರ್ ಹಾಕ್ತಿದ್ಲು. ಅನುಪಮ ನಿಜವಾಗ್ಲೂ ಒಳ್ಳೆ ಅನ್ಸತ್ತೆ. ನಾನೇ ಸುಮ್ನೆ ಏನೇನೋ ಊಹೆ ಮಾಡ್ಕೋತಾ ಇದೀನಿ. ಇನ್ಯಾವತ್ತೂ ಅನುಪಮ ಕಣ್ಣಲ್ಲಿ ನೀರ್ ಹಾಕ್ಸ್ಬಾರ್ದು. ಪಾಪ ಅಂತ ಇನ್ಯಾರಾದ್ರೂ ಅಮಾಯಕರು ನನ್ ಸ್ಥಾನದಲ್ಲಿದ್ದಿದ್ರೆ ಖಂಡಿತ ಹೀಗೆ ಅನ್ಕೊಂಡು ಬದಲಾಗಿರೋರು. ಆದ್ರೆ ನಿನ್ ಸ್ಥಾನಕ್ಕೆ ಅನುಪಮನ ಯಾವತ್ತೂ ಬರೋದಕ್ ಬಿಡಲ್ಲ. ಅನುಪಮ ರಾಕ್ಷಸಿ. ನೀನು ದೇವತೆ ಅನುಪಮ, ನನ್ ಮೊಮ್ಮಗಳೇ. ರಾಕ್ಷಸಿ ನಿಮ್ಮನ್ನ ದೂರ ಮಾಡಿದ್ಲು. ಅನುಪಮ ನಮ್ ಜೀವನದಲ್ಲಿ ಬರ್ದೇ ಇದ್ದಿದ್ರೆ ನೀನಿನ್ನೂ ಬದುಕೆ ಇರ್ತಿದ್ದೆ ಅಮ್ಮ. ಎಲ್ಲರೂ ಸಂತೋಷವಾಗಿರ್ತಾ ಇದ್ವಿ. ಅಯ್ಯೋ, ತುಂಬಾ ಒಳ್ಳೆ ಜೋಡಿ ಅಲ್ವಮ್ಮ? ಅವ್ರನ್ನ ದೂರ ಮಾಡಿದ್ದು, ಮದ್ವೆ ಆಗಿರೋರ್ ಮಧ್ಯೆ ಬರೋದು ತಪ್ಪು ಮಾಡಿದ್ಲು. ಇವರಿಬ್ರಿಗೂ ಮದ್ವೆ ಆಗಿದ್ಯಾ ತಾತ? ಹೇಳಿ ತಾತ, ಮಾತಾಡಿ ತಾತ. ಇವರಿಬ್ರಿಗೂ ಮದ್ವೆ ಆಗಿದ್ಯಾ? ಹೇಳಿ ತಾತ. ತಪ್ಪು ನಡೆದಿದೆ ಕಣಮ್ಮ. ದೇವ್ರಂತ ಹೆಣ್ಣು ಮಗಳ ಜೀವನ ನಾಶ ಆಗೋಯ್ತು ಕಣಮ್ಮ. ತಪ್ಪಾಗೋಯ್ತು. ನಿಜಾನೇ ತಾತ. ದೇವತೆ ಅಂತ ನಮ್ಮ ಅಮ್ಮನ ಜೀವನನ ಈ ಅನುಪಮ ನಾಶ ಮಾಡ್ಬಿಟ್ಲು. ಮದ್ವೆ ಆಗಿರೋರ್ ಮಧ್ಯ ನಾಚಿಕೆ ಇಲ್ದೆ ಬಂದ್ಲು.